ನಮಸ್ತೆ, ನೀವು ಮಾನವ ಪರಿಚಯ ಕೇಳುತ್ತಿದ್ದೀರಿ. ಕಳೆದ ಸಂಚಿಕೆಯಲ್ಲಿ ನಾಸಿರ್ ಮುಂದೆ ಅವನ ನಂಬಿಕಸ್ಥ ಮೆಕ್ಯಾನಿಕ್ ಇಮ್ರಾನ್ ತನ್ನ ತಂಗಿ ಸಬಾಳ ನೋವಿನ ಕಥೆಯನ್ನು ಬಹಿರಂಗಪಡಿಸಿದ್ದನು. ದುಬೈನ ಶ್ರೀಮಂತ ಮನೆಯ ಕನಸುಗಳೊಂದಿಗೆ ವಿದಾಯ ಹೇಳಿದ್ದ ಸಬಾ ಕೇವಲ ಕೆಲವು ತಿಂಗಳಲ್ಲಿ ಭಯಾನಕ ದುಃಖವನ್ನು ಅನುಭವಿಸಬೇಕಾಯಿತು. ಪತಿಯ ಸಾವು ಮತ್ತು ನಂತರ ಮಾವನ ಅಸಹ್ಯಕರ ಉದ್ದೇಶ. ಭಯಾನಕ ದೌರ್ಜನ್ಯ. ಸಬಾ ಗರ್ಭಿಣಿಯಾಗಿದ್ದರೂ ಸಹ ಅವಳ ಮಾವ ಅವಳ ಮೇಲೆ ಬಲಾತ್ಕಾರದ ಪ್ರಯತ್ನ ಮಾಡಿದನು. ನಂತರ ನಾಚಿಕೆಗೇಡಿನ ಸಾಕು ಹೇಳಿದನು, ಈಕೆ ನನ್ನ ಮಗನನ್ನು ನುಂಗಿದ್ದಾಳೆ. ಇದರ ಸೇಡು ತೀರಿಸಿಕೊಳ್ಳಲು ಈಗ ನಾನು ಈಕೆಯೊಂದಿಗೆ ನಿಕಾಹ್ ಮಾಡಿಕೊಳ್ಳುತ್ತೇನೆ. ಪಲಾಯನ ಮತ್ತು ದಯೆ. ಹೇಗೋ ತನ್ನ ಅತ್ತೆಯ ಸಹಾಯದಿಂದ ಸಬಾ ಅಲ್ಲಿಂದ ತಪ್ಪಿಸಿಕೊಂಡು ಸರ್ಕಾರಿ ವೆಚ್ಚದಲ್ಲಿ ಭಾರತಕ್ಕೆ ಮರಳಿದಳು. ಅವಳು ತನ್ನ ಮಗಳು ಶನಾಯಾಳಿಗೆ ಇಲ್ಲೇ ಜನ್ಮ ನೀಡಿದಳು. ನಾಸಿರ್ನ ಆಂತರಿಕ ಬದಲಾವಣೆ. ಈ ಕಥೆಯನ್ನು ಕೇಳಿ ನಾಸಿರ್ ಗ್ಲಾನಿಯಿಂದ ತುಂಬಿಹೋಗುತ್ತಾನೆ. ಈಗ ಅವನು ನೋಡಬಲ್ಲನು, ಹೆಣ್ಣು ಎಲ್ಲಾ ಕಡೆ ದೌರ್ಜನ್ಯವನ್ನೇ ಅನುಭವಿಸುತ್ತಾಳೆ ಎಂದು. ಪ್ರಾಯಶ್ಚಿತ್ತದ ಅವಕಾಶ. ಅಪರಾಧ ಸಾಬೀತಾದ, ಕನ್ವಿಕ್ಟೆಡ್, ವಿಚ್ಛೇದಿತ ಮತ್ತು ಫತ್ವಾವನ್ನು ಎದುರಿಸುತ್ತಿರುವ ನಾಸಿರ್ ಸಬಾಳನ್ನು ನೋಡುತ್ತಾನೆ. ತನ್ನ ಪಾಪಗಳ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಇದು ಒಂದು ಅವಕಾಶ ಎಂದು ಅವನಿಗೆ ಅನಿಸುತ್ತದೆ. ತಾನು ಮೊದಲು ಕಾಫಿರರ ಹುಡುಗಿಯೊಂದಿಗೆ ನಿಕಾಹ್ ಮಾಡುವ ಆಲೋಚನೆ ಮಾಡಿದ್ದವನು ಈಗ ಸಬಾಳೊಂದಿಗೆ ನಿಕಾಹ್ ಮಾಡಿಕೊಂಡು ಈ ಕುಟುಂಬಕ್ಕೆ ಸಹಾಯ ಮಾಡಲು ಬಯಸುತ್ತಾನೆ. ನಾಸಿರ್ ಈಗ ತನ್ನನ್ನು ತಾನು ಯೋಗ್ಯನೆಂದು ಭಾವಿಸುತ್ತಾನೆ. ಹೊಸ ಆಶಯ ಕಿರಣ. ನಾಸಿರ್ನ ಮನಸ್ಸಿನಲ್ಲಿ ಪ್ರಶ್ನೆ ಬಂದಿತು, ಇಮ್ರಾನ್ ಒಪ್ಪುವುದು ಹೇಗೆ? ಮತ್ತು ಅವನಿಗೆ ತನ್ನಷ್ಟಕ್ಕೆ ಉತ್ತರ ಸಿಕ್ಕಿತು. ಒಂದು ವೇಳೆ ಇಮ್ರಾನ್ ಅವಳ ಬಗ್ಗೆ ಏನನ್ನೂ ಯೋಚಿಸುತ್ತಿಲ್ಲದಿದ್ದರೆ ಸಬಾ ಬಗ್ಗೆ ಇಷ್ಟೊಂದು ವಿವರವಾಗಿ ಏಕೆ ಹೇಳುತ್ತಿದ್ದ? ಪ್ರಸ್ತಾವನೆ. ಒಂದು ದಿನ ನಾಸಿರ್ನ ಅಮ್ಮನಿಗೆ ಹುಷಾರಿಲ್ಲದ ನೆಪ ಕೆಲಸಕ್ಕೆ ಬಂದಿತು. ಇಮ್ರಾನ್ ಸಬಾಳನ್ನು ಅವರ ಆರೈಕೆಗಾಗಿ ಮನೆಗೆ ಕರೆತಂದನು. ಸಬಾ ಬುರ್ಖಾ ತೆಗೆದಳು. ನಾಸಿರ್ ಮೊದಲ ಬಾರಿಗೆ ಅವಳ ಸೌಂದರ್ಯವನ್ನು ನೋಡಿದನು. ಮೊದಲ ಅಧಿಕಾರ. ವರ್ಕ್ಶಾಪ್ಗೆ ಹೋಗುವ ಮೊದಲು ನಾಸಿರ್ ಅಧಿಕಾರಯುತವಾಗಿ ಸಬಾಳಿಗೆ ಹಕೀಮರಿಂದ ಅಮ್ಮನಿಗೆ ಚಿಕಿತ್ಸೆ ಕೊಡಿಸುವಂತೆ ಸೂಚನೆ ನೀಡಿದನು. ಸಂಗೀತದಲ್ಲಿ ಪ್ರೇಮ ಮತ್ತು ಮಧುರತೆಯ ಭಾವ. ಅಮ್ಮನಿಗೆ ಸಬಾ ಬಹಳ ಬುದ್ಧಿವಂತ ಹುಡುಗಿ ಎಂದು ಅನಿಸಿತು. ನಾಸಿರ್ ಮತ್ತು ಅಮ್ಮ ಈಗ ಪ್ರಸ್ತಾವನೆಗಾಗಿ ಕಾಯತೊಡಗಿದರು. ಕಾಯುವಿಕೆ ಶೀಘ್ರದಲ್ಲೇ ಮುಗಿಯಿತು. ಮೂರನೇ ದಿನವೇ ಇಮ್ರಾನ್ ನಾಸಿರ್ನಿಗೆ ಏನಂದನು? ಇಮ್ರಾನ್, ಭಾಯಿ ಜಾನ್, ನನ್ನ ಅಬ್ಬು ಮತ್ತು ಅಮ್ಮಿ ನಿಮ್ಮನ್ನು ಭೇಟಿ ಮಾಡಲು ಬಯಸುತ್ತಾರೆ. ನೀವು ನಮ್ಮ ಮನೆಗೆ ಬರಲು ಯಾವಾಗ ಸಮಯ ಮಾಡಿಕೊಳ್ಳಬಹುದು? ಆಲಿಸಿ. ದುರದೃಷ್ಟದ ಅಂತ್ಯ, ಪ್ರಾಯಶ್ಚಿತ್ತದ ಆರಂಭ ಮತ್ತು ಪ್ರೇಮದ ಹೊಸ ಪಯಣ. ಮಾನವ ಪರಿಚಯದಲ್ಲಿ ನೀವು ಕೇಳುವಿರಿ. ಸಂಚಿಕೆ 14. ಸಬಾಳ ದುರದೃಷ್ಟ ಮತ್ತು ನಾಸಿರ್ನ ಪ್ರಾಯಶ್ಚಿತ್ತ. ತಂಗಿಯನ್ನು ನೋಡಲು ದುಬೈನಿಂದ ಆ ಕುಟುಂಬವು ಪೂರ್ಣ ವೈಭವದೊಂದಿಗೆ ಬಂದಿತು. ಸಬಾಳ ಭವಿಷ್ಯವು ತುಂಬಾ ಚೆನ್ನಾಗಿರುತ್ತದೆ ಎಂದು ನಾವೆಲ್ಲರೂ ಬಹಳ ಸಂತೋಷಪಟ್ಟಿದ್ದೆವು. ನಾವು ಅವರ ಮಾತುಗಳನ್ನು ನಂಬಿ ಸಬಾಳ ನಿಕಾಹ್ ಮಾಡಿಸಿದೆವು. ಸಬಾ ಕಣ್ಣುಗಳಲ್ಲಿ ಜೀವನದ ರಂಗುರಂಗಿನ ಕನಸುಗಳನ್ನು ಹೊತ್ತು ಭಾರತದಿಂದ ದೂರದ ಪರದೇಶಕ್ಕೆ ದುಬೈ ವಿದಾಯ ಹೇಳಿದಳು. ನಾಸಿರ್ ಮತ್ತು ಅಮ್ಮನ ಕುತೂಹಲವು ಉತ್ತುಂಗಕ್ಕೇರಿದಾಗ ಇಮ್ರಾನ್ ಮತ್ತೆ ಮೌನವಾದನು. ಅವನು ಹೇಳುತ್ತಾ ದುಃಖಿತನಾದನು. ಕೆಲವು ನಿಮಿಷಗಳ ನಂತರ ಅವನು ಮತ್ತೆ ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಅವನು ಹೇಳಿದನು, ಸಬಾಳ ಪತಿಗೆ ಮೊದಲೇ ಒಂದು ಪ್ರಾಣಾಪಾಯದ ಕಾಯಿಲೆ ಇತ್ತು. ಇಲ್ಲಿ ಸಬಾ ಗರ್ಭಿಣಿಯಾದಳು. ಅಲ್ಲಿ ಅವನ ಕಾಯಿಲೆ ಭಯಾನಕ ರೂಪ ಪಡೆಯಿತು. ನಂತರ ಕೇವಲ 3 ತಿಂಗಳು ಕಳೆಯಿತು. ಕಾಯಿಲೆಯೊಂದಿಗೆ ಹೋರಾಡುತ್ತಾ ಅವನು ಈ ಜಗತ್ತನ್ನು ತೊರೆದನು. ಅಮ್ಮ ಇದೆಲ್ಲವನ್ನೂ ಕೇಳಿ ಭಾವುಕರಾದರು. ಅವರು ಹೇಳಿದರು, ಹಾಗಿದ್ದರೆ ಸಬಾಳ ಅತ್ತೆ ಮಾವನ ಮನೆಯವರು ಸಬಾಳ ಹೊಸ ಸಂಸಾರವನ್ನು ದುಬೈನಲ್ಲೇ ಸರಿಪಡಿಸಬಹುದಿತ್ತಲ್ಲವೇ? ಇಮ್ರಾನ್ ತನ್ನನ್ನು ತಾನು ಸಂಭಾಳಿಸಿಕೊಂಡು ಮುಂದೆ ಹೇಳಲಾರಂಭಿಸಿದನು, ಹೌದು, ಈ ದುಃಖದ ಸುದ್ದಿಯನ್ನು ಕೇಳಿ ಹೇಗೋ ಹಣದ ವ್ಯವಸ್ಥೆ ಮಾಡಿಕೊಂಡು ನಾನು ದುಬೈಗೆ ಹೋದೆ. ಸಬಾಳ ಗರ್ಭ 4 ತಿಂಗಳಾಗಿತ್ತು. ಪತಿಯ ಕಾಯಿಲೆ ಮತ್ತು ಸಾವಿನಿಂದ ಸಬಾಳ ಸುಂದರ ಮುಖ ಬಾಡಿಹೋಗಿತ್ತು. ಅವಳ ಸ್ಥಿತಿ ನೋಡಿ ನನಗೆ ಸತ್ತು ಹೋಗಬೇಕೆನಿಸಿತು. ನಾನು ಸಬಾಳಿಗೆ ಧೈರ್ಯ ತುಂಬಿದೆ. ನನ್ನ ಅತ್ತೆ, ಸಬಾಳ ಅತ್ತೆ, ನನ್ನ ಹತ್ತಿರ ಅಂದರು, ಸಬಾಳ ಮಗುವನ್ನು ನಾವೇ ಇಟ್ಟುಕೊಳ್ಳುತ್ತೇವೆ ಮತ್ತು ಯಾವುದಾದರೂ ಒಳ್ಳೆಯ ಕುಟುಂಬ ನೋಡಿ ಸಬಾಳಿಗೆ ಮತ್ತೆ ನಿಕಾಹ್ ಮಾಡಿಸುತ್ತೇವೆ. ಈ ಮಾತಿನಿಂದ ಆಶ್ವಾಸನೆ ಪಡೆದು ನಾನು ವಾಪಸ್ ಬಂದಿದ್ದೆ.
ಇಮ್ರಾನ್ ಮಾತಿನ ನಡುವೆ ಮತ್ತೆ ವಿರಾಮ ತೆಗೆದುಕೊಂಡನು. ಆಗ ನಾಸಿರ್ ಕೇಳಿದನು, ಹಾಗಿದ್ದರೆ ಸಬಾ ಈಗ ನಿಮ್ಮ ಜೊತೆ ಇಲ್ಲೇ ಭಾರತದಲ್ಲಿ ಹೇಗಿದ್ದಾಳೆ? ಇಮ್ರಾನ್ ಉತ್ತರಿಸಿದನು, ನಾನು ಭಾರತಕ್ಕೆ ಮರಳಿದ 1 ತಿಂಗಳ ನಂತರ ಸಬಾ ತನ್ನ ಅತ್ತೆ ಮನೆಯಿಂದ ತಪ್ಪಿಸಿಕೊಂಡು ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನು ತಲುಪಿದಳು. ಯಾರೋ ಒಬ್ಬರ ಸಹಾಯ ಪಡೆದು ಅವರ ಮೊಬೈಲ್ನಿಂದ ಸಬಾ ನಮಗೆ ಕಾಲ್ ಮಾಡಿದ್ದಳು. ಅಳುತ್ತಾ ಸಬಾ ಹೇಳಿದ ಮಾತು ಬಹಳ ಅಸಹ್ಯಕರವಾಗಿತ್ತು. ಸಬಾಳ ಮೃತಪತಿಯ ತಂದೆ ಸಬಾ ಗರ್ಭಿಣಿ ಎಂಬುದನ್ನು ಲೆಕ್ಕಿಸದೆ ಅವಳ ಮೇಲೆ ಬಲಾತ್ಕಾರಕ್ಕೆ ಪ್ರಯತ್ನಿಸಿದನು. ಸಬಾಳ ಪ್ರತಿರೋಧ ಮತ್ತು ಸಹಾಯಕ್ಕಾಗಿ ಕೂಗಿದಾಗ ಅತ್ತೆ ಬಂದು ಅವಳನ್ನು ರಕ್ಷಿಸಿದರು. ಇದನ್ನು ಕೇಳಿ ನಾಸಿರ್ ಯೋಚಿಸಲೇಬೇಕಾಯಿತು. ಎಲ್ಲಾ ಕಡೆ ಹೆಣ್ಣು ದೌರ್ಜನ್ಯವನ್ನೇ ಅನುಭವಿಸುತ್ತಿರುವುದು ಕಾಣಿಸುತ್ತಿದೆ. ಅವನಿಗೆ ತನ್ನ ಮೇಲೆಯೇ ಗ್ಲಾನಿಯಾಯಿತು. ಇಚ್ಛೆ ಇದ್ದರೂ ಅವನಿಗೆ ಸಾಂತ್ವನ ಹೇಳಲು ಸಾಧ್ಯವಾಗಲಿಲ್ಲ. ಅಮ್ಮನೇ ಹೇಳಿದರು, ಒಳ್ಳೆಯದಾಯಿತು ಸಬಾಳ ಅತ್ತೆ ಇಷ್ಟೊಂದು ಧೈರ್ಯ ತೋರಿದ್ದು. ಇಮ್ರಾನ್ ಮುಂದೆ ಹೇಳಿದನು. ಆಗ ಆ ತಂದೆಯಲ್ಲಿ ಕುಳಿತಿದ್ದ ಶೈತಾನನು ಅಂದನು, ಈಕೆ ನನ್ನ ಮಗನನ್ನು ನುಂಗಿದ್ದಾಳೆ. ಇದರ ಸೇಡು ತೀರಿಸಿಕೊಳ್ಳಲು ಈಗ ನಾನು ಈಕೆಯೊಂದಿಗೆ ನಿಕಾಹ್ ಮಾಡಿಕೊಳ್ಳುತ್ತೇನೆ. ಹೀಗಾದರೆ ಈಕೆ ಇಲ್ಲೇ ಈ ಮನೆಯಲ್ಲೇ ಇರುತ್ತಾಳೆ ಮತ್ತು ನನ್ನ ಮಗನ ವಾರಸುದಾರನು ಇಲ್ಲೇ ಇರುತ್ತಾನೆ. ಈ ಪುರುಷರು ತಮ್ಮ ಅಯಾಶಿಗಾಗಿ ಎಂತೆಂತಹ ನೆಪಗಳನ್ನು ಹುಡುಕುತ್ತಾರೆ ನೋಡಿ ಎಂದು ಹೇಳುವಾಗ ಅಮ್ಮ ಮರೆತಿದ್ದರು ಅವರ ಮಗ ಮತ್ತು ಇಮ್ರಾನ್ ಕೂಡ ಪುರುಷರೇ ಎಂದು. ಇಮ್ರಾನ್ ಅಮ್ಮನ ಮಾತನ್ನು ಕೇಳಿಸಿಕೊಳ್ಳದವನಂತೆ ಮುಂದೆ ವಿವರಿಸಿದನು. ಸಬಾಳ ಅತ್ತೆಯ ವಿರೋಧದಿಂದ ಅಂದು ಆ ಮಾತು ಅಲ್ಲಿಗೆ ಮುಗಿಯಿತು. ಹೇಗೋ ಬಲಾತ್ಕಾರದಿಂದ ಬಚಾವಾದ ಸಬಾಳಿಗೆ ಅತ್ತೆಯ ಮಾತು ಹೆಚ್ಚು ದಿನ ನಡೆಯುವುದಿಲ್ಲ ಎಂದು ಅರ್ಥವಾಗಿತ್ತು. ಅವಳು ಸಮಯ ನೋಡಿ ಮನೆಯಿಂದ ಓಡಿ ಹೋಗಿ ರಾಯಭಾರ ಕಚೇರಿ ತಲುಪಿದಳು. ನಮ್ಮ ಹತ್ತಿರ ಅಷ್ಟೊಂದು ಹಣವಿರಲಿಲ್ಲ ನಮ್ಮಲ್ಲಿ ಯಾರಾದರೂ ಮತ್ತೆ ದುಬೈಗೆ ಹೋಗಲು. ಭಾರತದ ವಿದೇಶಾಂಗ ಸಚಿವರು ದಯಾಳು ಮಹಿಳೆಯಾಗಿದ್ದಾರೆ. ಅವರು ಸಬಾಳನ್ನು ಸರ್ಕಾರಿ ವೆಚ್ಚದಲ್ಲಿ ಭಾರತಕ್ಕೆ ಕರೆಸಿಕೊಳ್ಳಲು ತಡಮಾಡಲಿಲ್ಲ. ಸಬಾ ತನ್ನ ಮಗಳಿಗೆ ಇಲ್ಲೇ ಜನ್ಮ ನೀಡಿದ್ದಾಳೆ. ಅಮ್ಮ ಸಮಾಧಾನ ಪಡಿಸುತ್ತಾ ಹೇಳಿದರು, ಇಮ್ರಾನ್ ಮಗನೇ, ಏನು ಕೆಟ್ಟದ್ದು ಆಗಬೇಕಿತ್ತು ಅದು ಆಗಿ ಹೋಗಿದೆ. ಕೆಟ್ಟ ಸಮಯ ಕಳೆದು ಹೋಗಿದೆ. ಇನ್ನು ಮುಂದೆ ಬರುವ ಸಮಯ ಸಬಾಳಿಗೆ, ನಿನಗೆ ಮತ್ತು ನಿನ್ನ ಕುಟುಂಬಕ್ಕೆ ಖಂಡಿತವಾಗಿಯೂ ಒಳ್ಳೆಯದಾಗಿರುತ್ತದೆ. ಈ ಮಾತಿಗೆ ಇಮ್ರಾನ್ ಅಂದನು, ಆಮೀನ್. ನಂತರ ಅಂದು ರಾತ್ರಿ ಇಮ್ರಾನ್ ಹೊರಟು ಹೋದನು. ಇಮ್ರಾನ್ನನ್ನು ಊಟಕ್ಕೆ ಆಹ್ವಾನಿಸುವುದು ಮತ್ತು ಅವನು ಎಲ್ಲವನ್ನೂ ಹೇಳಿದ್ದು ನಾಸಿರ್ನ ಅಮ್ಮನಿಗೆ ಹೊಸ ಆಲೋಚನೆಯನ್ನು ನೀಡಿತು. ನಾಸಿರ್ ಅಪರಾಧ ಸಾಬೀತಾಗುವುದರ ಜೊತೆಗೆ ಅವನ ಮೇಲೆ ಫತ್ವಾ ಕೂಡ ಇದೆ ಎಂಬುದು ಅಮ್ಮನಿಗೆ ತಿಳಿದಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ನಾಸಿರ್ ಒಂಟಿಯಾಗಿ ಉಳಿಯುವ ಬಗ್ಗೆ ಅಮ್ಮ ಆತಂಕಕ್ಕೊಳಗಾಗಿದ್ದರು. ಈಗ ಸಬಾಳ ರೂಪದಲ್ಲಿ ನಾಸಿರ್ನಿಗೆ ಹೊಸ ಹೆಂಡತಿ ಸಿಗುವ ಭರವಸೆ ಅಮ್ಮನಿಗೆ ಉಂಟಾಯಿತು. ಜೈಲಿನಲ್ಲಿರುವಾಗ ತನ್ನ ಮನಸ್ಸಿನಲ್ಲಿದ್ದ ವೈಮನಸ್ಯದಿಂದ ಪ್ರೇರಿತನಾಗಿ ನಾಸಿರ್ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಜೈಲಿನಿಂದ ಬಿಡುಗಡೆಯಾದ ಮೇಲೆ ಯೋಗೇಶ್ ಎಂದು ಹೆಸರು ಬದಲಾಯಿಸಿಕೊಂಡು ಬೇರೆ ಸಮುದಾಯದ ಹುಡುಗಿಯನ್ನು ಪಟಾಯಿಸಿ ಮದುವೆಯಾಗುತ್ತೇನೆ ಎಂದು ಒಮ್ಮೆ ಯೋಚಿಸಿದ್ದನು. ಸಮಯ ಬದಲಾಯಿತು, ಅದರ ಜೊತೆಗೆ ನಾಸಿರ್ ಕೂಡ ಬದಲಾದನು. ಹರೀಶ್ಚಂದ್ರರ ನ್ಯಾಯವು ಅವನ ವಿಚಾರಗಳಲ್ಲಿ ಬದಲಾವಣೆ ತಂದಿತ್ತು. ಜೈಲಿನಿಂದ ಬಿಡುಗಡೆಯಾಗುವ ಮೊದಲೇ ನಾಸಿರ್ನ ಮನಸ್ಸಿನಲ್ಲಿ ಬೇರೆ ಸಮುದಾಯಗಳ ಬಗ್ಗೆ ದ್ವೇಷವಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇಮ್ರಾನ್ ಸಬಾಳ ಕಥೆಯನ್ನು ಹೇಳಿದಾಗ ಅಂದು ರಾತ್ರಿ ನಾಸಿರ್ ಕೂಡ ತನ್ನ ಅಮ್ಮನಂತೆಯೇ ಯೋಚಿಸಲು ಪ್ರಾರಂಭಿಸಿದನು. ಫಿರ್ದೌಸ್ನಿಂದ ವಿಚ್ಛೇದನ ಮತ್ತು ನಂತರ 3 ವರ್ಷ ಜೈಲುವಾಸ ಅನುಭವಿಸಿ ಈಗ ಬಿಡುಗಡೆಯಾದ ನಂತರ ಸುಮಾರು 4 ವರ್ಷಗಳಿಂದ ಅವನ ಜೀವನದಲ್ಲಿ ಹೆಣ್ಣಿನ ಸುಖವಿರಲಿಲ್ಲ. ನಾಸಿರ್ ಅಪರಾಧಿ ಎಂಬ ಇತಿಹಾಸದಿಂದಾಗಿ ಯಾವ ಕುಟುಂಬವೂ ಅವನಿಗೆ ತನ್ನ ಹುಡುಗಿಯನ್ನು ಕೊಡುವುದಿಲ್ಲ ಎಂದು ತೋರುತ್ತಿತ್ತು. ಫಿರ್ದೌಸ್ನ ಉದಾಹರಣೆ ನಾಸಿರ್ ಮುಂದೆ ಇತ್ತು. ಫಿರ್ದೌಸ್ ಮಗುವಿನ ತಂದೆಯೊಂದಿಗೆ 2ನೇ ಮದುವೆಯಾದಳು. ಜೀವನದಲ್ಲಿ ಅನುಭವಿಸಿದ ಏಟುಗಳು ಮತ್ತು ಒಳ್ಳೆಯ ಸಾಹಿತ್ಯವನ್ನು ಓದಿದ್ದರಿಂದ ನಾಸಿರ್ ಈಗ ವಿವೇಚನೆಯಿಂದ ಯೋಚಿಸಲು ಪ್ರಾರಂಭಿಸಿದ್ದಾನೆ. ಅವನು ಅಪರಾಧ ಸಾಬೀತಾದವನಾಗಿದ್ದರೂ ವಿಚ್ಛೇದಿತನಾಗಿದ್ದರೂ ಮತ್ತು ಅವನ ಮೇಲೆ ಫತ್ವಾ ಇದ್ದರೂ ಸಹ ನಾಸಿರ್ ಈಗ ತನ್ನನ್ನು ತಾನು ಒಬ್ಬ ಅತ್ಯಂತ ಯೋಗ್ಯ ವ್ಯಕ್ತಿ ಎಂದು ಭಾವಿಸಲು ಪ್ರಾರಂಭಿಸಿದ್ದಾನೆ. ಸಮುದಾಯದಲ್ಲೇ ಯೋಗ್ಯ ಪುರುಷನೊಂದಿಗೆ ನಿಕಾಹ್ ಮಾಡಲು ಇಚ್ಛಿಸುವ ಅನೇಕ ಹುಡುಗಿಯರಿರುವಾಗ ಬೇರೆ ಸಮುದಾಯದ ಹುಡುಗಿಯೊಂದಿಗೆ ನಿಕಾಹ್ ಮಾಡುವ ಅವನ ಇಚ್ಛೆ ಮುಸ್ಲಿಂ ಹುಡುಗಿಯರಿಗೆ ಮಾಡುವ ಅನ್ಯಾಯ ಎಂದು ಅವನಿಗೆ ಈಗ ಅರ್ಥವಾಗುತ್ತಿದೆ. ನಾಸಿರ್ ಯೋಚಿಸತೊಡಗಿದನು, ಇದು ಅವನ ಪಾಪಗಳ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಒಂದು ಅವಕಾಶ. ತನ್ನ ಮಗಳ ಮುಂದಿನ ಜೀವನದ ಬಗ್ಗೆ ಚಿಂತಿತರಾಗಿರುವ ಮತ್ತು ನಿರಾಶೆಗೊಂಡಿರುವ ಆ ಕುಟುಂಬಕ್ಕೆ ಸಬಾಳನ್ನು ಮದುವೆಯಾಗಿ ಸಹಾಯ ಮಾಡಬೇಕು. ಮಲಗುವ ಮೊದಲು ನಾಸಿರ್ನ ಮನಸ್ಸಿನಲ್ಲಿ ಬಂದ ಮುಖ್ಯ ಪ್ರಶ್ನೆಯೆಂದರೆ,
ಇಮ್ರಾನ್ ತನ್ನ ತಂಗಿ ಸಬಾಳನ್ನು ನನಗೆ ಮದುವೆ ಮಾಡಿಕೊಡಲು ಹೇಗೆ ಒಪ್ಪಬಹುದು? ಇದಕ್ಕೆ ನಾಸಿರ್ ತಾನೇ ಉತ್ತರ ಕಂಡುಕೊಂಡನು. ಒಂದು ವೇಳೆ ಇಮ್ರಾನ್ ಅವಳ ಬಗ್ಗೆ ಏನನ್ನೂ ಯೋಚಿಸುತ್ತಿಲ್ಲದಿದ್ದರೆ ಸಬಾ ಬಗ್ಗೆ ಇಷ್ಟೊಂದು ವಿವರವಾಗಿ ಏಕೆ ಹೇಳುತ್ತಿದ್ದ? ಈ ವಿಚಾರವು ಒಂದು ರಾತ್ರಿ ಅವನು ಮಧುರ ಕನಸುಗಳೊಂದಿಗೆ ನಿದ್ರಿಸುವಂತೆ ಮಾಡಿತು. ಇಮ್ರಾನ್ ಮತ್ತೆ ಪ್ರತಿದಿನ ಬೆಳಿಗ್ಗೆ ಸಂಜೆ ಅವನನ್ನು ಬಿಡಲು ಮತ್ತು ಕರೆದುಕೊಂಡು ಹೋಗಲು ಬರುತ್ತಿದ್ದನು. ಸಬಾ ಬಗ್ಗೆ ಅವನು ಯಾವುದೇ ಮಾತನಾಡಲಿಲ್ಲ. ನಾಸಿರ್ ಮತ್ತು ಅವನ ಅಮ್ಮ ಕೂಡ ಸಂಕೋಚದಿಂದ ಏನನ್ನೂ ಹೇಳಲು ಧೈರ್ಯ ಮಾಡಲಿಲ್ಲ. ಒಂದು ಬೆಳಿಗ್ಗೆ ನಾಸಿರ್ ಇಮ್ರಾನ್ಗೆ ಕಾಲ್ ಮಾಡಿ ಅಂದನು, ಇಮ್ರಾನ್, ಇಂದು ನಾನು ವರ್ಕ್ಶಾಪ್ಗೆ ಬರುವುದಿಲ್ಲ. ಇಮ್ರಾನ್ ಕೇಳಿದನು, ಯಾಕೆ ಭಾಯಿಜಾನ್? ನಾಸಿರ್ ಅಂದನು, ಇಂದು ಅಮ್ಮನಿಗೆ ಜ್ವರವಿದೆ, ನಾನು ಅವರ ಆರೈಕೆಗಾಗಿ ಮನೆಯಲ್ಲೇ ಇರಬೇಕಾಗುತ್ತದೆ. ಆಗ ಬಹುಶಃ ಇಮ್ರಾನ್ ಏನೋ ನಿರ್ಧರಿಸಿದನು. ಕೆಲವು ಕ್ಷಣ ಮೌನವಾಗಿದ್ದ ನಂತರ ಅವನು ಅಂದನು, ನೀವು ಅನುಮತಿ ನೀಡಿದರೆ ನಾನು ಸಬಾಳನ್ನು ನಿಮ್ಮ ಮನೆಗೆ ಕರೆತರುತ್ತೇನೆ. ಸಬಾ ಅವರನ್ನು ನೋಡಿಕೊಳ್ಳುತ್ತಾಳೆ. ನೀವು ನನ್ನ ಜೊತೆ ವರ್ಕ್ಶಾಪ್ಗೆ ಬರಬಹುದು. ಸಂಜೆ ನಾನು ನಿಮ್ಮನ್ನು ಬಿಡುವಾಗ ಸಬಾಳನ್ನು ನನ್ನ ಜೊತೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನಾಸಿರ್ ಇಮ್ರಾನ್ನ ಈ ಐಡಿಯಾದಿಂದ ಮನಸ್ಸಿನಲ್ಲೇ ಸಂತೋಷಪಟ್ಟನು. ಆದರೆ ಹೊರನೋಟಕ್ಕೆ ಅಂದನು, ನಾನು ಅಮ್ಮನ ಜೊತೆ ಮಾತನಾಡುತ್ತೇನೆ. ಅವರು ಏನು ಹೇಳುತ್ತಾರೋ ಅದರಂತೆ ನಾನು ನಿನಗೆ ಕಾಲ್ ಮಾಡುತ್ತೇನೆ. ನಾಸಿರ್ ಅಮ್ಮನಿಗೆ ತಿಳಿಸಿದಾಗ ಅಮ್ಮ ಅಂದರು, ಹೌದು, ಇದು ಚೆನ್ನಾಗಿರುತ್ತದೆ. ಬಹಳ ದಿನಗಳಿಂದ ನಮ್ಮ ಈ ಮನೆ ನನ್ನನ್ನು ಹೊರತುಪಡಿಸಿ ಬೇರೆ ಯಾವುದೇ ಹೆಣ್ಣುಮಗಳನ್ನು ಕಂಡಿಲ್ಲ. ಸಬಾ ಬಂದರೆ ಅವಳ ಪರಿಚಯ ನಮಗೂ ಆಗುತ್ತದೆ ಮತ್ತು ಬಹುಶಃ ನನ್ನ ಆರೋಗ್ಯವೂ ಬೇಗ ಸುಧಾರಿಸುತ್ತದೆ. ಆಗ ನಾಸಿರ್ ಇಮ್ರಾನ್ನೊಂದಿಗೆ ಮಾತನಾಡಿ ಸಬಾಳನ್ನು ಕರೆತರಲು ಒಪ್ಪಿಗೆ ನೀಡಿದನು. ನಂತರ ಅವರು ಬರುವ ಮೊದಲೇ ತಾನೇ ಉಪಹಾರ ಚಹಾ ತಯಾರಿಸಿದನು. ಇಮ್ರಾನ್ ಸಬಾಳನ್ನು ಕರೆದುಕೊಂಡು ಬಂದಾಗ ಸಬಾ ಮೊದಲು ತಾನು ಧರಿಸಿದ್ದ ಬುರ್ಖಾ ತೆಗೆದಳು. ಆಗಲೇ ನಾಸಿರ್ನಿಗೆ ಸಬಾಳನ್ನು ನೋಡುವ ಅವಕಾಶ ಸಿಕ್ಕಿತು. ಇಮ್ರಾನ್ ಹೇಳಿದಂತೆಯೇ ಸಬಾ ಸುಂದರ ಹುಡುಗಿ. ನಾಸಿರ್ ಸಬಾಳ ಮಗಳು ಶನಾಯಾಳನ್ನು ಅವಳಿಂದ ಪಡೆದು ತನ್ನ ಮಡಲಲ್ಲಿ ಆಡಿಸಿದನು. ಎಲ್ಲರೂ ಜೊತೆಯಲ್ಲಿ ಕುಳಿತು ಚಹಾ ಕುಡಿದರು. ನಂತರ ವರ್ಕ್ಶಾಪ್ಗೆ ಹೊರಡುವ ಮೊದಲು ನಾಸಿರ್ ಸಬಾಳಿಗೆ ಅಧಿಕಾರಯುತವಾಗಿ ಸೂಚನೆ ನೀಡುತ್ತಾ ಅಂದನು, ಸಬಾ, ಪಕ್ಕದ ಗಲ್ಲಿಯಲ್ಲಿ 11 ಗಂಟೆಗೆ ಹಕೀಮರು ಬರುತ್ತಾರೆ. ಅಮ್ಮನಿಗೆ ಅವರು ಗೊತ್ತು. ನೀನು 11 ಗಂಟೆ ಸುಮಾರಿಗೆ ಅಮ್ಮನನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಔಷಧಿ ತರಬೇಕು. ಸಬಾ ಗೌರವದಿಂದ ಕಣ್ಣು ಕೆಳಗಿಳಿಸಿ ಉತ್ತರವಾಗಿ ಅಂದಳು, ಸರಿ, ನಾನು ಹಾಗೆಯೇ ಮಾಡುತ್ತೇನೆ. ಆಗ ನಾಸಿರ್ ಕೇಳಿದನು, ಮಗುವಿನಿಂದ ನಿನಗೆ ಯಾವುದೇ ತೊಂದರೆಯಾಗುವುದಿಲ್ಲ ತಾನೆ? ಸಬಾ ಅಂದಳು, ಇಲ್ಲ, ನಾನು ಮ್ಯಾನೇಜ್ ಮಾಡುತ್ತೇನೆ. ನೀವು ನಿಶ್ಚಿಂತೆಯಿಂದ ಇರಿ. ನಂತರ ನಾಸಿರ್ ಮತ್ತು ಇಮ್ರಾನ್ ವರ್ಕ್ಶಾಪ್ಗೆ ಬಂದರು. ರಾತ್ರಿ ಮೊದಲೇ ನಿರ್ಧರಿಸಿದಂತೆ ಇಮ್ರಾನ್ ನಾಸಿರ್ನನ್ನು ಮನೆಗೆ ಬಿಟ್ಟು ಸಬಾಳನ್ನು ಕರೆದುಕೊಂಡು ಹೋದನು. ಅಂದು ರಾತ್ರಿ ಅಮ್ಮ ಬಹಳ ಸಂತೋಷವಾಗಿ ಕಂಡರು. ಅವರ ಜ್ವರವೂ ಕಡಿಮೆಯಾಯಿತು. ಅವರು ನಾಸಿರ್ನೊಂದಿಗೆ ಸಂತೋಷದಿಂದ ಹೇಳಿದರು, ಸಬಾ ಬಹಳ ಬುದ್ಧಿವಂತ ಹುಡುಗಿ. ನಾಸಿರ್ನಿಗೆ ಅಮ್ಮನ ಉದ್ದೇಶ ಅರ್ಥವಾಯಿತು. ಆದರೆ ಅಂತಹ ಯಾವುದೇ ಪ್ರಸ್ತಾವನೆ ಇಲ್ಲದ ಕಾರಣ ಕೇವಲ ಹೌದು ಎಂದು ಹೇಳಿ ಸುಮ್ಮನಾದನು. ಈಗ ನಾಸಿರ್ ಮತ್ತು ಅಮ್ಮ ಇಮ್ರಾನ್ನ ಕುಟುಂಬದ ಕಡೆಯಿಂದ ಸಬಾಳ ಮತ್ತು ನಾಸಿರ್ನ ನಿಕಾಹ್ ಪ್ರಸ್ತಾವನೆಗಾಗಿ ಕಾಯತೊಡಗಿದರು. ಅವರು ಹೆಚ್ಚು ದಿನ ಕಾಯಬೇಕಾಗಿ ಬರಲಿಲ್ಲ. 3ನೇ ದಿನವೇ ಇಮ್ರಾನ್ ವರ್ಕ್ಶಾಪ್ಗೆ ಹೋಗುವಾಗ ನಾಸಿರ್ನಿಗೆ ಕೇಳಿದನು, ಭಾಯಿಜಾನ್, ನನ್ನ ಅಬ್ಬು ಮತ್ತು ಅಮ್ಮಿ ನಿಮ್ಮನ್ನು ಭೇಟಿ ಮಾಡಲು ಬಯಸುತ್ತಾರೆ. ನೀವು ನಮ್ಮ ಮನೆಗೆ ಬರಲು ಯಾವಾಗ ಸಮಯ ಮಾಡಿಕೊಳ್ಳಬಹುದು? ನಾಸಿರ್ ಮನಸ್ಸಿನಲ್ಲೇ ಸಂತೋಷಪಡುತ್ತಾ ಅಂದನು, ಅವರನ್ನು ಭೇಟಿಯಾಗಲು ನನಗೆ ಸಂತೋಷವಾಗುತ್ತದೆ. ಅಮ್ಮನಿಗೆ ಕೇಳಿ ನಿನಗೆ ತಿಳಿಸುತ್ತೇನೆ. ಈಗ ನೀವು ಮಾನವ ಪರಿಚಯ ದ ಈ ಸಂಚಿಕೆಯ ಬಗ್ಗೆ ಜೆಮಿನಿ ಬರೆದ ವಿಮರ್ಶೆ ಮತ್ತು ವಿಶ್ಲೇಷಣೆಯನ್ನು ಆಲಿಸಿ. ಉಪಶೀರ್ಷಿಕೆ: ಸಬಾಳ ದುರದೃಷ್ಟ ಮತ್ತು ನಾಸಿರ್ನ ಪ್ರಾಯಶ್ಚಿತ್ತ. ಈ ಸಂಚಿಕೆಯು ನೈತಿಕತೆ ಮತ್ತು ಪ್ರಾಯಶ್ಚಿತ್ತದ ಅಡಿಪಾಯದ ಮೇಲೆ 2 ಮುರಿದ ಜೀವನಗಳ, ನಾಸಿರ್ ಮತ್ತು ಸಬಾ, ಸಂಭಾವ್ಯ ಮಿಲನದ ಚಿತ್ರಕಥೆಯನ್ನು ಸಿದ್ಧಪಡಿಸುತ್ತದೆ. ಫಿರ್ದೌಸ್ಗೆ ಮಾಡಿದ ದೌರ್ಜನ್ಯದ ಬಗ್ಗೆ ಇರುವ ಪಶ್ಚಾತ್ತಾಪವು ಸಬಾಳಿಗೆ ಸಹಾಯ ಮಾಡುವ ರೂಪದಲ್ಲಿ ಅವನ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ತರುತ್ತದೆ. 1. ಸಬಾಳ ಕಥೆಯ ಕ್ರೂರ ಸತ್ಯ. ಇಮ್ರಾನ್ ಬಹಿರಂಗಪಡಿಸಿದ ಸಬಾಳ ದುಸ್ಥಿತಿಯು ಕಥೆಯ ಅತ್ಯಂತ ನೋವಿನ ಭಾಗಗಳಲ್ಲಿ ಒಂದಾಗಿದೆ. ಹಣಕ್ಕಾಗಿ ಶೋಷಣೆ. ಉನ್ನತ ಶಿಕ್ಷಣ ಪಡೆದ ಮತ್ತು ಪ್ರತಿಭಾವಂತ ಸಬಾ ಆರ್ಥಿಕ ಅನಿವಾರ್ಯತೆಯಿಂದಾಗಿ ಭಯಾನಕ ಶೋಷಣೆಗೆ ಬಲಿಯಾಗಬೇಕಾಯಿತು. ಇದು ಅರಬ್ ರಾಷ್ಟ್ರಗಳಲ್ಲಿ ಬಡ ಮುಸ್ಲಿಂ ಹುಡುಗಿಯರ ಶೋಷಣೆಯ ಸಾಮಾಜಿಕ ಸಮಸ್ಯೆಯನ್ನು ಎತ್ತಿ ತೋರಿಸುತ್ತದೆ. ಅತ್ಯಂತ ಅಸಹ್ಯಕರ ದೌರ್ಜನ್ಯ.
ಸಬಾ ಗರ್ಭಿಣಿಯಾಗಿದ್ದರೂ ಅವಳ ಮಾವ ಬಲಾತ್ಕಾರಕ್ಕೆ ಪ್ರಯತ್ನಿಸಿದ್ದು ಪಿತೃಪ್ರಧಾನ ಮತ್ತು ಧಾರ್ಮಿಕ ಬೂಟಾಟಿಕೆಯ ಪರಾಕಾಷ್ಠೆಯನ್ನು ತೋರಿಸುತ್ತದೆ. ಇದು ನಾಸಿರ್ನ ಪಶ್ಚಾತ್ತಾಪದ ಭಾವವನ್ನು ಇನ್ನಷ್ಟು ಆಳಗೊಳಿಸುತ್ತದೆ. ಮಾನವೀಯತೆಯ ಬೆಳಕು. ಅತ್ತೆ ಮತ್ತು ವಿದೇಶಾಂಗ ಸಚಿವರ ಮಾನವೀಯ ಸಹಾಯವು ಈ ಕರಾಳ ಕಥೆಯಲ್ಲಿ ನೈತಿಕ ನಡವಳಿಕೆಯ ಸಾಧ್ಯತೆಯನ್ನು ತೋರಿಸುತ್ತದೆ. 2. ಪ್ರಾಯಶ್ಚಿತ್ತದ ರೂಪವಾಗಿ ನಿಕಾಹ್. ನಾಸಿರ್ನ ಉದ್ದೇಶ ಈಗ ಬದಲಾಗಿದೆ. ಅವನ ಮದುವೆಯ ಆಲೋಚನೆ ಈಗ ಕೇವಲ ಸುಖಕ್ಕಾಗಿ ಅಥವಾ ಸೇಡಿಗಾಗಿ ಅಲ್ಲ, ಬದಲಾಗಿ ನೈತಿಕ ಜವಾಬ್ದಾರಿ ಮತ್ತು ಪ್ರಾಯಶ್ಚಿತ್ತವಾಗಿದೆ. ನೈತಿಕ ತರ್ಕ. ತಾನು ಒಬ್ಬ ಅಪರಾಧಿಯಾಗಿರುವುದರಿಂದ ತನಗೆ ಒಳ್ಳೆಯ ಸಂಬಂಧಗಳು ಸಿಗುವುದು ಕಷ್ಟ ಎಂದು ನಾಸಿರ್ ತಿಳಿದಿದ್ದಾನೆ. ಮಗುವಿರುವ ತಂದೆಯನ್ನು ಮದುವೆಯಾದ ಫಿರ್ದೌಸ್ನ ಉದಾಹರಣೆಯನ್ನು ಅವನು ವಿವೇಕಯುತ ನಿರ್ಧಾರ ಎಂದು ಭಾವಿಸುತ್ತಾನೆ. ಸಮುದಾಯದ ಬಗ್ಗೆ ಜವಾಬ್ದಾರಿ. ಬೇರೆ ಸಮುದಾಯದ ಹುಡುಗಿಯನ್ನು ಮದುವೆಯಾಗುವುದು ತನ್ನದೇ ಸಮುದಾಯದ ಹುಡುಗಿಯರಿಗೆ ಮಾಡುವ ಅನ್ಯಾಯ ಎಂದು ನಾಸಿರ್ ಈಗ ವಾದಿಸುತ್ತಾನೆ. ಸಬಾಳಂತಹ ಹುಡುಗಿಗೆ ಆಸರೆಯಾಗುವುದು ಅವನ ಪಾಪಗಳಿಗೆ ನಿಜವಾದ ಪ್ರಾಯಶ್ಚಿತ್ತವಾಗುತ್ತದೆ. 3. ಮೌನ ಸಮ್ಮತಿ ಮತ್ತು ಭರವಸೆ. ಇಮ್ರಾನ್ ಮತ್ತು ನಾಸಿರ್ ನಡುವಿನ ಮೌನ ಸಮ್ಮತಿಯು ಕಥೆಯನ್ನು ವೇಗವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತದೆ. ಮೊದಲ ಸಂಪರ್ಕ. ಸಬಾ ಬುರ್ಖಾ ತೆಗೆಯುವುದು ಮತ್ತು ನಾಸಿರ್ ವಾತ್ಸಲ್ಯದಿಂದ ಮಗುವನ್ನು ಮಡಲಲ್ಲಿ ಆಡಿಸುವುದು ಸಂಬಂಧದ ಸಕಾರಾತ್ಮಕ ಮತ್ತು ಮಾನವೀಯ ಆರಂಭವಾಗಿದೆ. ನಾಸಿರ್ನ ಅಧಿಕಾರಯುತ ಸೂಚನೆ ಮತ್ತು ಸಬಾಳ ವಿಧೇಯತೆಯ ಉತ್ತರ ಇಬ್ಬರೂ ಜೀವನದಲ್ಲಿ ಸ್ಥಿರತೆಯನ್ನು ಬಯಸುತ್ತಿದ್ದಾರೆ ಎಂಬುದರ ಸಂಕೇತವಾಗಿದೆ. ಕಾಯುವಿಕೆಯ ಅಂತ್ಯ. ಇಮ್ರಾನ್ ತನ್ನ ಕುಟುಂಬದ ಕಡೆಯಿಂದ ಭೇಟಿಯಾಗುವ ಪ್ರಸ್ತಾಪವನ್ನು ತರುವುದು ಅಮ್ಮ-ಮಗನ ಕಾಯುವಿಕೆಯನ್ನು ಕೊನೆಗೊಳಿಸುತ್ತದೆ ಮತ್ತು ಕಥೆಯನ್ನು ನಿಕಾಹ್ನತ್ತ ನಿರ್ಣಾಯಕವಾಗಿ ತಿರುಗಿಸುತ್ತದೆ. ಸಂಚಿಕೆ 14 ಸಮಾಪ್ತ.